ಎಲ್ರಿಗೂ ನಮಸ್ಕಾರ. ಮತ್ತೊಂದು ಭಾನುವಾರ ನಿಮ್ಮ ಮುಂದೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ಈ ದಿನ ನಾನು ಓದ್ತಾ ಇರುವಂತಹ ಕತೆ ನಿರೀಕ್ಷೆ ಅಂತೇಳಿ. ಈ ಕತೆ ಕಿರುಚಿತ್ರವಾಗಿಯೂ ಕೂಡ ಜನಮನ್ನಣೆ ಗಳಿಸಿದೆ. ಭಾಗ್ಯನಾರಾಯಣ್ ಅವರು ಇದನ್ನು ಕಿರುಚಿತ್ರ ಮಾಡಿದರು. ರಂಗಭೂಮಿಯ ನಟ ಪ್ರದೀಪ್ ಇದಕ್ಕೆ ಅದ್ಭುತವಾಗಿ ನಟನೆ ಮಾಡಿದರು. ಈಗ ನಿಮ್ಮ ಮುಂದೆ ನಿರೀಕ್ಷೆ ಕತೆ. ಟಕ್ 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 ಒಂದೇ ಸಮನೆ ಏಕತಾನದಿಂದ ಹೊಡೆದುಕೊಳ್ಳುತ್ತಿದ್ದ ಗಡಿಯಾರದ ಮುಳ್ಳುಗಳನ್ನು ದೃಷ್ಟಿ ಇಟ್ಟು ನೋಡಿದ ದಿವಾಕರನಿಗೆ ಕಣ್ಣು ನೋಯಲು ಶುರುವಾಗಿ ಮಗ್ಗುಲು ಮಲಗಿದ. ಒಪ್ಪವಾಗಿ ಹಾಸಿದ ಹಾಸಿಗೆ, ರೂಮಿನ ಬಣ್ಣಕ್ಕೆ ಹೊಂದುವ ಕರ್ಟನ್ಗಳು, ಗೋಡೆಗೆ ನೇತು ಹಾಕಿದ ಮದುವೆಯ ರಿಸೆಪ್ಷನ್ನಲ್ಲಿ ತೆಗೆಸಿದ ಫೋಟೋ, ಅದರ ಕೆಳಗೆ ಮದುವೆಯಾಗಿ 25 ವರ್ಷ ಪೂರೈಸಿದಾಗ ತೆಗೆಸಿದ ಕುಟುಂಬ ಸಮೇತದ ಫೋಟೋವನ್ನು ಹಾಗೇ ದೃಷ್ಟಿಸಿದ್ದರಿಂದ ಕಣ್ಣುಗಳಲ್ಲಿ ನೀರು ಸುರಿಯಲಾರಂಭಿಸಿತು. ಪಂಚೆಯ ಚುಂಗಿನಿಂದ ಒರೆಸಿಕೊಳ್ಳುವ ಅಂದುಕೊಂಡವನು ಹಾಗೇ ಸುಮ್ಮನಾದ. ಅವನ ಕಣ್ಣೀರು ದಿಂಬು ತೋಯಿಸಲಾರಂಭಿಸಿತು. ಅದು ಎದೆಯಾಳದ ನೋವು ಅಥವಾ ಅನಾರೋಗ್ಯದ ನೋವಿಗೋ ತಿಳಿಯದೆ ಮತ್ತೊಂದು ಕಡೆಗೆ ಬಲವಂತದಿಂದ ಮಗ್ಗುಲಾದ. ಆ ಗೋಡೆಯಲ್ಲಿ ಮನೆ ದೇವರಾದ ಮಂತ್ರಾಲಯದ ರಾಘವೇಂದ್ರನ ಫೋಟೋ ರಾರಾಜಿಸುತ್ತಿತ್ತು. ಆ ಫೋಟೋದನ್ನೇ ತದೇಕ ಚಿತ್ತದಿಂದ ನೋಡಿ, ನನ್ನ ಯಾವ ತಪ್ಪಿಗೆ ನನಗಿಂತ ಶಿಕ್ಷೆ ನೀಡಿದೆ ಭಗವಂತ ಎಂದು ದಿವಾಕರ ಹಾಗೆ ತನ್ನ ಬಾಲ್ಯದ ನೆನಪಿಗೆ ಜಾರಿದ. ನನ್ನ ಊರು ಹಗರಿಬೊಮ್ಮನಹಳ್ಳಿಯಿಂದ ಮಂತ್ರಾಲಯಕ್ಕೆ ವರ್ಷಕ್ಕೊಮ್ಮೆ ಹೋಗಿ ಮನೆದೇವರಿಗೆ ಕಾಣಿಕೆ ಅರ್ಪಿಸಿ ಬರುವ ಸಂಪ್ರದಾಯ ನಮ್ಮ ಮನೆಯವರಿಗಿತ್ತು. ನಮ್ಮಪ್ಪ ಶಾಲೆಯ ಮಾಸ್ತರಾಗಿದ್ದರು. ಅವ್ವ ಗೃಹಿಣಿಯಾಗಿ ಮನೆ ಕೆಲಸ ಮಾಡಿಕೊಂಡು 3 ಮಕ್ಕಳನ್ನು ಅಕ್ಕರೆಯ ಮಡಿಲಲ್ಲಿ ಬೆಳೆಸ್ತಾ ಇದ್ಲು. ಅಪ್ಪ ತನಗೆ ಬರುವ ಸಂಬಳ ಅಲ್ಲದೆ ಹಿರೀಕರಿಂದ ಬಂದಂತಹ ಜಮೀನು ಇದ್ದುದರಿಂದ ಜೋಳ, ಕಬ್ಬು ಆದಾಯದ ಮೂಲವಾಗಿ ಯಾವುದೇ ಕೊರತೆಯಾಗದಂತೆ ಜೀವನ ನಡೀತಿತ್ತು. ಅಪ್ಪ ಊರಲ್ಲಿ ಮುಕುಂದರಾಜ್ ಮಾಸ್ತರ್ ಅಂತಲೇ ಪ್ರಸಿದ್ಧಿಯಾಗಿದ್ದ. ಊರಿನ ಜನರು ಅಪ್ಪನಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ರು. ತನ್ನ ಮಕ್ಕಳು ಓದಿ ದೊಡ್ಡ ಹುದ್ದೆಯಲ್ಲಿರಬೇಕು ಅಂತ ಅಪ್ಪ ಬಯಸಿದ್ದ. ಅವನ ಯಾವ ಆಸೆಯನ್ನು ನಿರಾಸೆ ಮಾಡದಂತೆ ಮೊದಲ ಮಕ್ಕಳಿಬ್ಬರು ಕಲಿತಿದ್ರು. ನಾನು ಮಾತ್ರ ಓದುವ ಆಸೆಗಿಂತ ನಾಟಕಗಳನ್ನು ನೋಡುವ ಗೀಳು ಬೆಳೆಸಿಕೊಂಡಿದ್ದೆ. ಮೊದಲ ಅಣ್ಣ ಇಂಜಿನಿಯರ್ ಸೇರಿದ, 2ನೇ ಅಣ್ಣ ಲಾ ಕಾಲೇಜಿಗೆ ಸೇರಿ ಅಪ್ಪನ ಆಸೆಯನ್ನು ನನಸು ಮಾಡ್ತಾಯಿದ್ರು. ನಾನು ಓದಿನಲ್ಲಿ ದಡ್ಡ ಅಲ್ದಿದ್ರು ನಮ್ಮೂರಿಗೆ ಬರುವ ಎಲ್ಲ ಕಂಪನಿ ನಾಟಕಗಳನ್ನು ಮೊದಲ ದಿನದಿಂದ ಪ್ರಾರಂಭ ಮಾಡಿ ನಾಟಕ ಕಂಪನಿಯವ್ರು ನಮ್ಮೂರಿಂದ ಹೋಗೋ ತನಕನೂ ನೋಡ್ತಾ ಇದ್ದೆ. ಅಪ್ಪ ಅಮ್ಮ ಕೂಡ ನಾಟಕಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಆದರೆ ನನ್ನಂತೆ ನೋಡಿದ್ದ ನಾಟಕನೇ ತಿರುಗಿ ಮುರುಗಿ ನೋಡೋ ಚಟ ಅವ್ರಿಗಿರಲಿಲ್ಲ. ನನಗೆ ನಾಟಕಗಳಲ್ಲಿ ಪೌರಾಣಿಕ, ಸಾಮಾಜಿಕ ಅನ್ನೋವಂಥ ಭೇದನೇ ಇರಲಿಲ್ಲ. ಕಂಪನಿಯ ಎಲ್ಲ ನಾಟಕನೂ ನೋಡ್ತಿದ್ದೆ. ಅದು ಗುಡಿಗೇರಿ ಕಂಪ್ನಿದಿರಲಿ, ಜಗಜ್ಯೋತಿ ಬಸವೇಶ್ವರದ್ದಿರಲಿ, ಶ್ರೀ ಸುಗುರೇಶ್ವರದಿರಲಿ, ಅಥವಾ ಗುಬ್ಬಿ ವೀರಣ್ಣವ್ರದ್ದಿರಲಿ, ಹಿರಣ್ಣಯ್ಯ ಮಿತ್ರ ಮಂಡಳಿ ಇರಲಿ. ಹೀಗೆ ಎಷ್ಟು ಕಂಪನಿಗಳು ನಮ್ಮೂರಿಗೆ ಬರ್ತಿದ್ವೋ ಪ್ರತಿ ಕಂಪನಿಯು 3 ತಿಂಗಳಾದರೂ ನಮ್ಮೂರಲ್ಲಿ ನಾಟಕ ಆಡಿ ಹೋಗ್ತಿದ್ರು. ಸಂಪತ್ತಿಗೆ ಸವಾಲು ಇರ್ಬೋದು, ಶ್ರೀಕೃಷ್ಣ ಸಂಧಾನ, ಬಸ್ ಕಂಡಕ್ಟ್ರು, ರಾಯರ ಸೊಸೆ, ಲವಕುಶ, ಕುರುಕ್ಷೇತ್ರ, ವಿರಾಟ್ ಪರ್ವ, ಸಂತ ಸಕ್ಕುಬಾಯಿ, ಮಾವನ ಮಗಳು, ಇಂಥ 100 ನಾಟಕಗಳನ್ನು ಕಣ್ಣು ಬಾಯಿ ಬಿಟ್ಕೊಂಡು ನಾನು ಕುತೂಹಲದಿಂದ ನೋಡ್ತಾ ಇದ್ದೆ. ನಾಟಕಕ್ಕೆ ದುಡ್ಡು ಹೊಂದಿಸೋದಕ್ಕೆ ಅಮ್ಮನನ್ನು ಪುಸ್ಲಾಯಿಸ್ತಾ ಇದ್ದೆ. ಅಪ್ಪನಿಗೆ ಕಾಣದಂತೆ ಅಮ್ಮ ದುಡ್ಡು ಕೊಡ್ತಾ ಇದ್ಲು. ನಾನು 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡಿದಷ್ಟು ಮಾರ್ಕ್ಸ್ ಬರಲಿಲ್ಲ ಅಂತ ಅಪ್ಪ ಬೆತ್ತದ ಕೋಲ್ನಿಂದ ಬಾರಿಸಿದ್ದ. ಆ ದಿನ ಅವ್ವ ನನ್ನನ್ನು ಬಿಡಿಸ್ಕೊಳ್ಳಿಕ್ಕೆ ಬರದೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಅಪ್ಪ ಅವರಿವರಲ್ಲಿ ಕಾಡಿ ಬೇಡಿ ಅಂತೂ ನನ್ನನ್ನು ಸರ್ಕಾರಿ ಕಾಲೇಜಿನಲ್ಲಿ BComಗೆ ಸೇರಿಸಿದ್ದ. ಕಾಲೇಜಲ್ಲಿ ನಾನು ನನ್ನ ನಾಟಕದ ಚಟ ಮುಂದುವರಿಸಿದ್ರು ಕೈ ತುಂಬ ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ಹಾಗಾಗಿ 3 ವರ್ಷದಲ್ಲಿ ನಾನು ಒಳ್ಳೆ ವಿದ್ಯಾರ್ಥಿಯಾಗಿ ನಮ್ಮಪ್ಪನ ಮರ್ಯಾದೆ ಉಳಿಸಿದ್ದೆ. ಹಾಗಂತ ಅಪ್ಪ ಕೂಡ ಊರವರ ಮುಂದೆ ಎಲ್ಲ ಹೇಳ್ಕೊತಾ ಇದ್ದ. ಅಣ್ಣಂದಿರು ತಮ್ಮ ಬದುಕು ಕಟ್ಕೊಂಡ್ಮೇಲೆ ಅವರೆಲ್ಲ ಅಪ್ಪನಿಗೆ ಮತ್ತಷ್ಟು ಗೌರವ ಹೆಚ್ಚಿಸಿದ್ರು. ನಾನು ನನ್ನ ಗೆಳೆಯರು ಸೇರಿ ಬ್ಯಾಂಕ್ ಪರೀಕ್ಷೆಯಲ್ಲಿ ಪಾಸಾಗಿ ನೌಕರಿ ಅಂತ ಒಂದು ಸೇರಿದ ಮೇಲೆ ನಮ್ಮಪ್ಪ ನನ್ನ ಮದುವೆ ತಯಾರಿಗಾಗಿ ಓಡಾಡ್ಲಿಕ್ಕೆ ಶುರು ಮಾಡ್ದ. ನನಗೆ ನಾಟಕದಲ್ಲಿ ಪಾಠ ಮಾಡೋಳನ್ನೇ ಮದುವೆ ಆಗಬೇಕು ಅಂತ ಆಸೆ ಇತ್ತು. ಆದರೆ ನನ್ನ ಈ ಆಸೆಯನ್ನು ನಮ್ಮಪ್ಪ ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ದ. ಹಾಗಾಗಿ ಅವನೇ ನೋಡಿದ
ನಮ್ಮೂರಿನ ಪಕ್ಕದ ರಾಣಿಬೆನ್ನೂರಿನ ಕನಕಳನ್ನು ಮದುವೆ ಮಾಡಿಕೊಂಡೆ. ಎದ್ದಿದ್ದೀರಾ? ಕನಕನ ಕೂಗಿಗೆ ಹಳೆಯ ನೆನಪಿನಿಂದ ಹೊರಬಂದ ದಿವಾಕರ, ಏನು ಹೇಳು, ಹಾಲು ಕುಡಿತೀರಾ? ಮೆಲುವಾಗಿ ಬಂದು ಕೇಳಿದ್ಲು. ಬೇಡ ಎಂದು ಹಾಗೆ ಮಲಗಿದ. ಮಲಗಲಿಕ್ಕೆ ನೋಡ್ತಿದ್ದಾಗೆ ಯಾರೋ ಕಾಲಿಂಗ್ ಬೆಲ್ ಮಾಡಿ ಸದ್ದಾಗಿ ಕನಕ ಬಾಗಿಲು ತೆಗಿಲಿಕ್ಕೆ ಹೋದ್ಲು. ಬನ್ನಿ ಬನ್ನಿ ಬನ್ನಿ, ಕನಕಳ ಭಾರವಾದ ದನಿ. ಬಂದವರು ಅಯ್ಯೋ ಪಾಪ ಅಂತ ಲೊಚ್ಚುಗುಟ್ಟಿದ್ದ ಸದ್ದು. ಕನಕ ಒಳಗಡೆ ಬಂದವಳೆ, ನಿಮ್ಮ ಕಲೀಗ್ಸ್ ಬಂದಿದ್ದಾರೆ, ಹೊರಗೆ ಬರ್ತೀರಾ ಇಲ್ಲ ಒಳಗೆ ಕಳಿಸ್ಲಾ ಎಂದು ಕೇಳಿ ಅಲ್ಲೇ ನಿಂತಳು. ದಿವಾಕರನ್ಗೆ ಇವರೆಲ್ಲ ಯಾಕಾದರೂ ಬರ್ತಾರೋ ಅನ್ನೋ ಅಸಹನೆ. ಆದರೂ ಬಂದವರನ್ನು ಮಾತಾಡಿಸ್ಲಿಕ್ಕೆ ಹೊರಗಡೆ ಬಂದ. ಕೃಶ ದೇಹ, ಹೆದರಿದ ಕೂದಲು, ನಡಿಲಿಕ್ಕೆ ಶಕ್ತವಿಲ್ಲದ ಕಾಲುಗಳು, ಗುಳಿಬಿದ್ದ ಕಣ್ಣು, ಅಸ್ತವ್ಯಸ್ತ ಬಟ್ಟೆ, ಹೀಗೆ ದಿವಾಕರನನ್ನು ಕಲ್ಪಿಸಿಕೊಂಡವರಿಗೆ ಆತ ಬ್ಯಾಂಕಿಗೆ ಬರುತ್ತಿದ್ದಂತೆ ಟಾಕೂಟಿಕಾಗಿ ಕಾಯಿಲೆಯ ಯಾವ ಲಕ್ಷಣಗಳು ಕಾಣದಂತೆ ಬಂದದ್ದು ನೋಡಿ ಸ್ವಲ್ಪ ಬೇಜಾರಾದರು. ಒಬ್ಬಿಬ್ಬರು ಮನಸ್ಸಿನಲ್ಲಿ ಅವನಿಗೋಸ್ಕರ ತಂದಿದ್ದ ಹಣ್ಣೆಲ್ಲ ವ್ಯರ್ಥ ಆಯ್ತೇನೋ, ಸುಮ್ಮನೆ ಖರ್ಚಾಯ್ತೇನೋ ಅಂತ ಅನಿಸಿತ್ತು. ಬಂದವರೆಲ್ಲ ಅನಂತನಂತವ್ರಿಗೆ ಕ್ಯಾನ್ಸರ್ ಅಂತ ಕಾಯಿಲೆ ಬರಲೇಬಾರ್ದಿತ್ತು ಅಂತ ಹೇಳಿದ್ದನ್ನು ಸುಮ್ಮನೆ ಕೇಳುತ್ತಾ ಕುಳಿತ ದಿವಾಕರ. ಅಡುಗೆ ಮನೆಯಲ್ಲಿ ಬಂದವ್ರಿಗೆಲ್ಲ ಕಾಫಿ ಬೆರೆಸಲಿಕ್ಕೆ ಅಂತ ಕನಕ ಹಾಗೆ ಹಾಲು ಕಾಯುವುದನ್ನು ನೋಡ್ತಾ ತನ್ನ ಮದುವೆಯ ಹೊಸ ದಿನಗಳ ನೆನಪಿಗೆ ಜಾರಿದ್ಲು. ಬ್ಯಾಂಕ್ ಉದ್ಯೋಗಿಯಾಗಿದ್ದ ದಿವಾಕರನ ಕೈ ಹಿಡಿದು ಮದುವೆಯಾದ ವಸ್ತ್ರಲ್ಲಿ ಅವಳು ತನ್ನವರನ್ನೆಲ್ಲ ಮರೆತು ಆತನ ಬದುಕಿಗೆ ಕಾಲಿಟ್ಟಿದ್ಲು. BA ಕಲ್ತಿದ್ದ ಅವಳಿಗೆ ಬ್ಯಾಂಕ್ ನೌಕರಿಯಲ್ಲಿರುವ ಗಂಡು ಸಿಕ್ಕಿದ್ದಕ್ಕೆ ಅವಳ ಗೆಳತಿಯರೆಲ್ಲ ಅವಳ ಅದೃಷ್ಟವನ್ನು ಕೊಂಡಾಡಿದರು. ಆಕರ್ಷಕ ಮೈಕಟ್ಟಿನ ವಿಷ್ಣುವರ್ಧನ್ನಂತೆ ಕ್ರಾಪ್ ಬಾಸ್ತಾ ಇದ್ದ ಅವನು, ಜೊತೆಗೆ ತೀಕ್ಷ್ಣ ಕಣ್ಣುಗಳ ಅವನನ್ನು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನ್ನುವಂತಹ ರೂಪನವನು. ತನ್ನನ್ನು ನೋಡ್ಲಿಕ್ಕೆ ಬಂದ್ಸಲನೇ ನಾನು ಇವಳ ಜೊತೆ ಮಾತಾಡಬೇಕು ಅಂತ ಹೇಳಿ ಆ ದೊಡ್ಡವರ ಮುಂದೆಲ್ಲ ಹಿತ್ತಲ ಬಾವಿ ಕಡೆ ಕರ್ಕೊಂಡೋಗಿ ನನ್ನ ಬಗ್ಗೆ ಕೇಳಿದ್ದ ಕೂಡ. ಮಾತಿಗೂ ನಾಟಕದ ಸ್ಟೈಲಲ್ಲಿ ನನ್ನನ್ನು ಹೊಗಳ್ತಾ ಇದ್ದ. ತಾನು ಹವ್ಯಾಸಿ ನಾಟಕ ತಂಡದಲ್ಲಿ ತೊಡಗಿಕೊಂಡಿರೋದ್ರ ಬಗ್ಗೆ ತಿಳಿಸ್ದ. ಅವನ ನಾಟಕದ ಮಾತುಗಳನ್ನು ಕೇಳ್ತಿದ್ದಾಗೆ ಅವನ ಕಣ್ಣಿನ ಹೊಳಪನ್ನು ನೋಡಬೇಕಾಗಿತ್ತು. ನಾನು ಒಂದೇ ಏಟಿಗೆ ಕ್ಲೀನ್ ಬೋಲ್ಡ್ ಆದೆ. ಮದುವೆ ಆಗುವ 2 ತಿಂಗಳಲ್ಲಿ ಅವನು ಬರೆದ ಪತ್ರದಲ್ಲೆಲ್ಲ ಅವನು ಮಾಡ್ತಾ ಇದ್ದ ನಾಟಕಗಳು, ಅವನು ಮಾಡ್ತಾ ಇದ್ದ ಪಾತ್ರದ ಬಗ್ಗೆ ಬರೀತಿದ್ದ. ಹಾಗೆಲ್ಲ ನನಗೆ ನಾನೊಬ್ಬ ನಟನ ಹೆಂಡತಿ ಅಂತೇಳಿ ಎಷ್ಟು ಹೆಮ್ಮೆ ಆಗ್ತಿತ್ತು, ಮನಸ್ಸು ಮುದುಗೊಳ್ತಿತ್ತು. ಮದುವೆ ಆಯಿತು, ಹನಿಮೂನ್ ಅಂತ ತಿಂಗಳುಗಟ್ಟಲೆ ಕಾಲ ಸರಿದ ಮೇಲೆ ಪೂರ್ಣ ಪ್ರಮಾಣದ ಗೃಹಿಣಿಯಾಗಿ ಬೆಂಗಳೂರಿನ ಜಯನಗರದಲ್ಲಿ ನೆಲೆ ನಿಂತು ಈ ಬದುಕಿಗೆ ಗಾಡಿ ಜೋಡಿಸ್ಲಿಕ್ಕೆ ಶುರು ಮಾಡಿದೆ. ದಿವಾಕರ ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟರೆ ಮತ್ತೆ ಮನೆ ಸೇರಲಿಕ್ಕೆ ರಾತ್ರಿ 10 ಗಂಟೆ ಆಗ್ತಿತ್ತು. ಮೊದಲು ಅವನ ಬ್ಯಾಂಕ್ ಟೈಮೇ ಇಷ್ಟೇನೋ ಅಥವಾ ಟ್ರಾಫಿಕ್ನಲ್ಲಿ ಮನೆಗೆ ಬರಲಿಕ್ಕೆ ಇಷ್ಟೊತ್ತಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಒಂದು ದಿವಸ ನನ್ನ ಸಂದೇಹವನ್ನು ಮುಂದಿಟ್ಟಾಗ ದಿವಾಕರ ಹೇಳ್ದ, ಅಯ್ಯೋ ಚಿನ್ನ, ನನ್ನ ಬ್ಯಾಂಕ್ ಬಿಡೋದು 6 ಗಂಟೆಗೆ, ಅಲ್ಲಿಂದ ನಾನು ಡ್ರಾಮಾ ಪ್ರಾಕ್ಟೀಸಿಗೆ ಹೋಗ್ತೀನಲ್ಲ ಅಂದಾಗ ಪೆಚ್ಚಾಗಿದ್ದೆ. ಹೊಸದಾಗಿ ಮದುವೆ ಆದ ಹೆಂಡತಿ, ಅಕ್ಕಪಕ್ಕದ ಪರಿಚಯ ಇಲ್ಲದ ಮನೆ, 3 ಹೊತ್ತು ದಿನವನ್ನು ಹೇಗೆ ಕಳೀತಾಳೆ ಅನ್ನೋ ಯೋಚನೆನೂ ಮಾಡದೆ ಇಷ್ಟೊತ್ತಿಗೆ ಬರೋದು ಅಂತ ಮನಸ್ಸಿನಲ್ಲಿ ಎದ್ದಂತಹ ಪ್ರಶ್ನೆಗಳನ್ನೆಲ್ಲ ಕೇಳಿದೆ. ಸುಮ್ಮನಾದೆ. ಮನೆಗೆ ಬಂದ ದಿವಾಕರ ಇಡೀ ದಿನದ ಏಕಾಂತವನ್ನು ಕಳೆಯುವಂತೆ ತಮಾಷೆಯಾಗಿ ಮಾತಾಡಿಸ್ತಾ ಮುದ್ದಿಸ್ತಾ ಮನೆ ತುಂಬಿದ್ದ. ಬರ್ತಾ ನಾನೇ ಅವನೊಂದಿಗೆ ಹೊಂದ್ಕೊಂಡೆ. ಒಬ್ಬಳೇ ಮಾರ್ಕೆಟಿಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಂಡೆ. ಅಕ್ಕಪಕ್ಕದವರನ್ನು ಪರಿಚಯ ಮಾಡಿಕೊಂಡೆ. ಪಕ್ಕದ ಮನೆ ಗೆಳತಿ ನಯನಾ ಜೊತೆ ವಾಕಿಂಗ್ ಹೋಗ್ಲಿಕ್ಕೆ ಶುರು ಮಾಡಿದೆ. ಒಂದು ದಿವಸ ದಿವಾಕರನಿಗೆ ಬಾಯ್ಬಿಟ್ಟು ಎಲ್ಲಿಯೂ ಹೇಳ್ದೆ, ಎಲ್ಲರಲ್ಲೂ ಇಂಥ ಪ್ರತಿಭೆ ಇರಲ್ಲ. ನಿನ್ನ ಗಂಡನಿಗೆ ಅಭಿನಯ ಸಿದ್ಧಿಸಿದೆ, ಅದಕ್ಕೆ ನೀನು ಖುಷಿ ಪಡಬೇಕು. ಅದು ಬಿಟ್ಟು ನಿನ್ನಿಂದ ಈಗೆಲ್ಲ ಯೋಚನೆ ಮಾಡ್ತಾರಾ? ಭಾನುವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಅಭಿನಯಿಸಿದಂತಹ ನಾಟಕ ನೋಡ್ಲಿಕ್ಕೆ ಬಾ, ನನ್ನ ಅಭಿನಯದ ಪ್ರತಿಭೆಗೆ ನೀನು ಮನಸೋಗ್ತೀಯ ಅಂತ ಹೇಳಿದ್ದ. ನಾನು ನಾಟಕ ಕೂಡ ನೋಡ್ಲಿಕ್ಕೆ ಹೋಗಿದ್ದೆ. ಆ ನಾಟಕದಲ್ಲಿ ಅವನ ಅಭಿನಯ ಎಷ್ಟು ಚೆನ್ನಾಗಿತ್ತು. ಅವನ ಸುತ್ತ ಸೇರಿದ್ದ ಜನ ಇವನ ಅಭಿನಯದ ಬಗ್ಗೆ ಮಾತಾಡ್ತಾ ಇದ್ದರೆ ನನಗೆಷ್ಟು ಖುಷಿ ಆಗ್ತಿತ್ತು. ಅವನ ನಾಟಕದ ಬಗ್ಗೆ ನಾನು ಕೂಡ ಆಮೇಲೆ ಅವರಿವರಲ್ಲಿ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ದೆ. ಕಾಲಚಕ್ರ ಉಳಿತು. ನಾನು 2 ಮಕ್ಕಳು ತಾಯಿ ಆದೆ. ದಿವಾಕರನ ನಾಟಕದ ಹುಚ್ಚು ಮುಂದುವರೆದಿತ್ತು.
ಮೊದಲ ಮಗ ಆಯುಷ್ ಹುಟ್ಟಿದಾಗಲಂತೂ ಮೊದಲ 3 ತಿಂಗಳು ವಾಂತಿ, ಸಂಕಟ, ಊಟ ಸೇರದೆ ಕಷ್ಟ ಅನುಭವಿಸಿದೆ. ನಾನು ರೇಗಾಡಿದ ದಿನ 1 ವಾರ ಬೇಗ ಬರ್ತಿದ್ದ. ಮತ್ತದೇ ಚಾಳಿ. ಮೊದಲೆಲ್ಲ ಅವನ ನಾಟಕ ಅಭಿನಯವನ್ನು ಹೊಗಳುತ್ತಿದ್ದ ನಾನು ಈಗ ಅದನ್ನು ಸವತಿ ಎಂಬಂತೆ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದೆ. ದಿವಾಕರನ ಅಣ್ಣ ಬಾಂಬೆಯಿಂದ ಬಂದಾಗ ಅವನ ಮುಂದೆ ಮಾತಿಗೆ ಮಾತು ಬೆಳೆದಿತ್ತು. 2ನೇ ಸಲ ಬಸರಿ ಆದಾಗಲೂ ದಿವಾಕರ ನನ್ನ ಮಾತಿನ ಚಾಟಿಗೆ ಹೆದರಿ ಕೆಲವು ನಾಟಕಗಳನ್ನು ಬಿಟ್ಟು ನನ್ನೊಂದಿಗೆ ಇರ್ತಾ ಇದ್ದ. ದೇಹದಲ್ಲಿ ಅವನು ಇಲ್ಲಿದ್ದರೂ ಅವನ ಮನಸ್ಸೆಲ್ಲ ನಾಟಕದ ಅಂಗಳದಲ್ಲೇ ಇರ್ತಿತ್ತು. ಆ ದಿನ ನನಗೀಗಲೂ ಜ್ಞಾಪಕ ಇದೆ. ಭಾನುವಾರದ ಪ್ರಜಾವಾಣಿಯಲ್ಲಿ ಇವನು ಅಭಿನಯಿಸಬೇಕಾಗಿದ್ದ ಕೃಷ್ಣಮೂರ್ತಿ ಕವತ್ತಾರರು ನಿರ್ದೇಶನ ಮಾಡಿದ್ದ ನಾಟಕ ಅಂಧಯುಗ ವಿಮರ್ಶೆ ಬಂದಿತ್ತು. ಅದರಲ್ಲಿ ದಿವಾಕರನ ಬದಲಿಗೆ ಅಭಿನಯಿಸಿದ ಇನ್ನೊಬ್ಬ ನಟ ಹೇಗೆ ನಾಟಕನ ಹಾಳು ಮಾಡ್ದ ಅಂತ ಬರೆದಿದ್ರು. ಮೊದಲೆಲ್ಲ ಆ ಪಾತ್ರದಲ್ಲಿ ಅಭಿನಯಿಸಿದ್ದ ದಿವಾಕರನೇ ಈ ಪ್ರದರ್ಶನದಲ್ಲೂ ಅಭಿನಯಿಸಬೇಕಿತ್ತು ಎಂಬುದನ್ನು ಓದಿದ ದಿವಾಕರ ನನ್ನಿಂದಾಗೆ ಈ ಅವಕಾಶ ಹಾಳಾಯಿತು ಅಂತ ಅಕ್ಕಪಕ್ಕದ ಮನೆಯವರಿಗೆ ಕೇಳುವಂತೆ ಜೋರಾಗಿ ಕೂಗಾಡಿದ್ದ. ತುಂಬಿದ ಬಸರಿಯ ಪರಿಸ್ಥಿತಿ ಏನಾಗಬಹುದು ಅಂತಲೂ ಯೋಚನೆ ಮಾಡದೆ ಕೂಗಾಡಿದ್ದು ನನಗೆ ಆಘಾತ ತಂದಿತ್ತು. ಅದೇ ಕೊನೆ ಅವನ್ನ ನನ್ನ ಮಧ್ಯೆ ಗಂಡ ಹೆಂಡತಿ ಎಂಬ ಎಳೆಯನ್ನು ಒತ್ತು ನಾನು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧವನ್ನೂ ಕಳಿಸ್ಕೊಂಡಿದ್ದೆ. ಅವನು ನನ್ನನ್ನು ಮುಟ್ಟಿದ್ರೂ ತನ್ನನ್ನೇ ಕೊರಡಂತೆ ಪ್ರತಿಕ್ರಿಯಿಸ್ತಿದ್ದೆ. ಅವನು ಕ್ಷಮೆ ಕೇಳಿದ್ದಾಗಲೂ ನನ್ನಲ್ಲಿನ ಕೋಪ ಕರಗಲಿಲ್ಲ. ನಾನು ಎಲ್ಲವನ್ನು ಕ್ಷಮಿಸುವ ಧರಿತ್ರಿಯಾಗುವುದು ಸಾಧ್ಯ ಇರಲಿಲ್ಲ. ಆದರೆ ನನ್ನ ನಿರ್ಧಾರ ಭಾಳ ದಿನವರೆಗೆ ಗಟ್ಟಿಯಾಗಿ ನಿಲ್ಲೇ ಇಲ್ಲ. ನನ್ನ ಬದುಕಿನಲ್ಲಿ ಆಯುಷ್ಯ ಅನತಿ ಬಂದ ಮೇಲೆ ಅವರಿಬ್ಬರ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡೆ. ದಿವಾಕರನ ಮೇಲಿನ ಕೋಪ ದಿನ ಕಳೆದಂತೆ ಕರಗ್ತಾ ಬಂತು. ಅವನು ನಾಟಕದ ಅಭಿನಯವನ್ನು ಸಂಪೂರ್ಣ ಕಡಿಮೆ ಮಾಡಿದ್ದ. ಮತ್ತೆ ನನ್ನ ಬದುಕು ಮೊದಲಿನಂತಾಗಿತ್ತು. ಅಲ್ಲಲ್ಲಿ ನಾಟಕದ ತರಬೇತಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ಬರಲಿಕ್ಕೆ ಶುರು ಮಾಡ್ದ. ಮತ್ತೆ ನಾಟಕಗಳನ್ನು ನಿರ್ದೇಶನ ಮಾಡಲಿಕ್ಕೂ ಕರಿತಿದ್ದಾರೆ ಅಂತ ಹೇಳಿದಾಗ ನಾನು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವನೇ ನನ್ನನ್ನು ಒಪ್ಪಿಸ್ದ. ಅದೇ ದಿನಗಳು ಪ್ರಾರಂಭ ಆದವು. ಈಗ ಸಂಜೆ ಕಳೆಯೋದು ಮೊದಲಿನಂತೆ ನಂಗೆ ಕಷ್ಟ ಆಗಿರಲಿಲ್ಲ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸು, ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಹೀಗೆ ಕಾಲ ಸರಿದು ಹೋಗ್ತಿತ್ತು. ನನಗೆ ಆಯುಷ್ ಓದ್ನಲ್ಲಿ ಎಲ್ಲೂ ಎಡವದೆ ಮುಂದುವರೆದ್ರೆ ಸಾಕು ಅನಿಸಿತ್ತು. ಅವನು ಹಾಗೆ ಇಂಜಿನಿಯರ್ ಮುಗಿಸಿ ಕ್ಯಾಲಿಫೋರ್ನಿಯಾಗೆ ಕೆಲಸಕ್ಕೆ ಸೇರಿ ಕೈ ತುಂಬ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ದ. ಅನತಿ CA ಮುಗಿಸಿ ಗಂಡನೊಂದಿಗೆ ಆಸ್ಟ್ರೇಲಿಯಾ ಸೇರಿದ್ಲು. ಕನಕ, ಕಾಫಿ ಆಯಿತಾ? ಗಂಡನ ಕೂಗಿಗೆ ಎಚ್ಚರ ಆದ ನಾನು ಹಾಲು ಬೆರೆಸಿ ಕಾಫಿಯನ್ನು ತಂದು ದಿವಾಕರನ ಕಲೀಗ್ಸಿಗೆ ನೀಡಿದೆ. ಅವರೆಲ್ಲ ಮತ್ತೊಮ್ಮೆ ಟೇಕ್ ಕೇರ್ ಸರ್ ಅಂತ ಹೊರಗೆ ಹೋದ ಮೇಲೆ ಒಳಕೋಣೆ ಸೇರಿದ ದಿವಾಕರ. ಕನಕ ಅವರನ್ನೆಲ್ಲ ಗೇಟಿನ ಬಳಿ ಕಳಿಸ್ಲಿಕ್ಕೆ ಬಂದರು. ಸಾರ್ಗೆ ಕ್ಯಾನ್ಸರ್ ಎಷ್ಟನೇ ಸ್ಟೇಜಲ್ಲಿದೆಯಂತೆ? ಒಬ್ಬರ ಪ್ರಶ್ನೆ. 4ನೇ ಸ್ಟೇಜ್ ಅಂದಿದ್ದಾರೆ. ಗದ್ಗದ ದನಿಯಲ್ಲಿ ಕನಕ ಉತ್ತರಿಸಿದ್ರು. ಕಿಮೋ ಕೊಡ್ತಾರಂತ? ನಾಳೆ ಕರ್ಕೊಂಡು ಹೋಗ್ಬೇಕು. ಮತ್ತದೇ ದನಿ. ಸರ್ನ ನೋಡಿದರೆ ಕ್ಯಾನ್ಸರ್ ಅಂತ ಹೇಳೋಕ್ಕೆ ಆಗಲ್ಲ ಮೇಡಮ್. ಏನು ಮಾಡೋದು ಗೊತ್ತೇ ಆಗಲಿಲ್ಲ. ಮತ್ತೆ ಹೇಗೆ ಗೊತ್ತಾಯಿತು? ಯಾಕೋ ಸುಸ್ತು ಅಂತ ಇದ್ರು. ಹಾಗಂತ ತೋರಿಸ್ಲಿಕ್ಕೆ ಹೋಗಿದ್ದು. ಅದು ನೋಡಿದರೆ ಒಳಗೆ ತಿಂದು ಹಾಕಿದೆ. ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತೆ. 2 ದಿನ ಆಯಿತು ಗೊತ್ತಾಗಿ. ಮತ್ತೆ ಮಕ್ಳಿಗೆ ತಿಳಿಸಿದ್ರಾ? ಮಕ್ಕಳು ರಜಾ ಹಾಕಿ ಬರ್ತಾ ಇದ್ದಾರೆ. ಅಲ್ಲಿವರೆಗೂ ಅಳು ತಡ್ಕೊಂಡಿದ್ದ ಕನಕ ಬಿಕ್ಕಿ ಅಳಲಾರಂಭಿಸಿದ್ಲು. ಬಂದವ್ರಿಗೆ ಏನು ಮಾಡಬೇಕು ಅಂತ ತೋರಿಸದೆ ಅವಳ ಬೆನ್ನು ಸವರಿ ಸಾಂತ್ವನದ ಒಣ ಮಾತುಗಳನ್ನಾಡಿ ಹೋದರು. ಅವರು ಹೋದ ಎಷ್ಟೋ ಹೊತ್ತು ಮುಂಭಾಗಿಲಿನ ಕತ್ತಲಲ್ಲಿ ಕುಳಿತಿದ್ದ ಅವಳಿಗೆ ದಿವಾಕರನ್ನೇ ಬಂದು ಒಳಗೆ ಕರೆದುಕೊಂಡು ಹೋದ. ಆಯುಷ್ಯನಿಗೆ ಅಮ್ಮ ಫೋನ್ ಮಾಡಿದಾಗ ಅಚ್ಚರಿ ಆಯಿತು. ಕೆಲಸಕ್ಕಾಗಿ ಆಫೀಸ್ಗೆ ಹೋಗ್ತಾ ಇದ್ದವನು ಮೊಬೈಲ್ ರಿಂಗಣಿಸಿದಾಗ ಮೊನ್ನೆ ತಾನೇ ವೀಕೆಂಡ್ನಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ನಲ್ಲ ಅಂದ್ಕೊಂಡವನೇ ಮೆಟ್ರೋ ಇಳಿಯುತ್ತಿದ್ದಾಗೆ ಆಫೀಸಿನ ಒಳಬಂದು ಮತ್ತೆ ಫೋನ್ ಆಯಿಸ್ದ. ಅಮ್ಮ ಮಾತಾಡದೆ ಒಂದೇ ಸಮನೆ ಅಳ್ತಿರೋದು ಕೇಳಿ ಏನೋ ಆಗಬಾರ್ದಾಗೋಗಿದೆ ಅಂತಲೇ ಭಯ ಆಯಿತು. 4 ವರ್ಷದ ಕೆಳಗೆ ಅಜ್ಜ ಸತ್ತಾಗಲೂ ಅಮ್ಮ ಹೀಗೆ ಹತ್ತಿದ್ಲು. ಆದರೆ ರಜಾ ಸಿಗದ ಕಾರಣ ನಾನು ಆಗ ಹೋಗಿರಲಿಲ್ಲ. ಈಗಲೂ ಅಂತಹದ್ದೇ ಏನೋ ಇರಬೇಕು ಅಂತೇಳಿ ಅಮ್ಮ ಅಳು ನಿಲ್ಲಿಸು, ಏನಾಯ್ತು ಹೇಳು ಅಂತ ಕೇಳಿದೆ.
ಅಮ್ಮ ಕೆಲವು ನಿಮಿಷ ಅಳು ನಿಲ್ಲಿಸಿ ಅಪ್ಪನಿಗೆ ಕ್ಯಾನ್ಸರ್ ಆಗಿರೋದನ್ನು, ಅದು ಕೊನೆಯ ಹಂತ ಮುಟ್ಟಿರೋದನ್ನು ಅಳುತ್ತಲೇ ತಿಳಿಸಿದ್ರು. 1 ನಿಮಿಷ ಮಾತೆ ನಿಂತು ಹೋಗಿ ಮೌನ ನೆಲೆಸಿತು. ಆಯುಷ್ಯನ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯಲಾರಂಭಿಸಿತು. ತಕ್ಷಣವೇ ಸಾವರಿಸಿಕೊಂಡ ಆತ ತಾನು ರಜಾ ಹಾಕಿ ಬರೋದಾಗಿ ಹೇಳ್ದ. ಅಮ್ಮ, ಟೇಕ್ ಕೇರ್, ನಾನು ಬರ್ತೀನಿ, ಡೋಂಟ್ ವರಿ ಎಂದು ಫೋನ್ ಇಟ್ಟ. ಆಫೀಸ್ನಲ್ಲಿ ತನ್ನ ತಂದೆಯ ವಿಚಾರ ತಿಳಿಸಿ ತಾನು ಭಾರತಕ್ಕೆ ಹೋಗಲೇಬೇಕು ಅಂತ ಅನಿವಾರ್ಯವನ್ನು ಮನದಟ್ಟು ಮಾಡಿಸಿ ರಜಾ ಪಡ್ಕೊಂಡ. ತಂಗಿಗೂ ವಿಚಾರ ತಿಳಿಸಿದ. ಅವಳು ತಾನು ಅಪ್ಪನ ಬಳಿ ಬರೋದಾಗಿ ಹೇಳಿದ್ಲು. ಆಯುಷ್ಯನಿಗೆ 3 ದಿನಗಳ ನಂತರ ಟಿಕೆಟ್ ಸಿಕ್ತು. ಮನೆ ಕಡೆ ನೋಡ್ಕೊಳ್ಳೋ ಹಾಗೆ ಗೆಳೆಯನಿಗೆ ತಿಳಿಸಿ, ಆನಂತರ 18 ಗಂಟೆಗಳನ್ನು ಈ ವಿಮಾನದಲ್ಲಿ ಕಳಿಬೇಕಲ್ಲಪ್ಪ ಅಂದುಕೊಂಡೇ ಹಾಗೆ ಸೀಟಿಗೆ ಒರಗಿದ. ಕಣ್ಣ ಮುಂದೆ ಅಪ್ಪನ ಚಿತ್ರ, ಅಪ್ಪನ ಪಡಿಯಚ್ಚು ನಾನು. ಅವರ ಆಕರ್ಷಕ ರೂಪ ನನಗೂ ಬಂದಿದೆ. ಅಪ್ಪ ಬ್ಯಾಂಕ್ ಕೆಲಸ, ನಾಟಕ ಅಂತ ಮನೆ ಕಡೆ ಸರಿಯಾಗಿ ಗಮನ ಹರಿಸದೇ ಇದ್ದಾಗ ಅಮ್ಮ ನಮ್ಮಿಬ್ಬರ ಜವಾಬ್ದಾರಿ ಹೊತ್ತಿದ್ಲು. ಅಪ್ಪ ತಡರಾತ್ರಿ ಬಂದಾಗ ಅಮ್ಮ ಜೋರಾಗಿ ಕೂಗಾಡ್ತಿದ್ಲು. ಯಾರಾದರೂ ಅವರ ಅಭಿನಯವನ್ನು ಹೊಗಳಿದ್ರೆ ವ್ಯಂಗ್ಯವಾಗಿ ಎಲ್ಲರ ಮುಂದೆ ಅಪ್ಪನನ್ನು ಹೀಯಾಳಿಸ್ತಿದ್ಲು. ಬುದ್ಧಿ ಬರೋ ತನಕ ನಮಗೆ ನಮ್ಮಪ್ಪ ವಿಲನ್ನಂತೆ ಕಾಣ್ತಿದ್ರು. ಅಪ್ಪ ಯಾವ ಕೆಲಸಕ್ಕೂ ಬಾರದ ನಾಲಾಯಕ್ಕು ಎನ್ನುವ ಅಭಿಪ್ರಾಯ ನನಗೂ ಅನತಿಗೂ ಬಂದಿತ್ತು. ನಾವು ಬೆಳೆದು ದೊಡ್ಡವರಾದ ಮೇಲೆ ಅಪ್ಪ ಅಭಿನಯ, ಅವರ ನಿರ್ದೇಶನ, ಅವರಿಗೆ ನಾಟಕ ಕ್ಷೇತ್ರದಲ್ಲಿರುವ ಗೌರವ ಗಮನಿಸಿದ ಮೇಲೆ ಅಪ್ಪನನ್ನು ಗೌರವಿಸತೊಡಗಿದೆ. ಅವರು ರಿಹರ್ಸಲ್ ಮಾಡಿಸ್ತಿದ್ದ ಸಂಸಾ ಬಯಲು ರಂಗಮಂದಿರ, ಪೀರ್ ರಂಗಮಂದಿರದ ಬಳಿ ಹೋದಾಗ ಅವರ ದೈತ್ಯ ಪ್ರತಿಭೆಯ ಅರಿವಾಗ್ತಿತ್ತು ನನಗೆ. ಹಾಗೆಲ್ಲ ಅಪ್ಪ ನನಗೂ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚುವಂತೆ ಹುರಿದುಂಬಿಸ್ತಾ ಇದ್ರು. ಆದರೆ ಅಮ್ಮನ ಬಯಕೆ ನಾನು ಪಾತ್ರ ಮಾಡೋದಿಲ್ಲ ಅಂತ ಹಿಂದೆ ಸರಿದಿದ್ದೆ. ಆದರೂ ಅವರು ಅಭಿನಯಿಸಿದ ಲಂಕೇಶರ ಗುಣಮುಖ ನಾಟಕದ ನಾದಿರ್ ಶಾನ ಪಾತ್ರ ನೋಡಿ ಅವರ ಪ್ರತಿಭೆಗೆ ಮರುಳಾಗಿದ್ದೆ. ಆದರೆ ಇದು ಯಾವುದನ್ನು ಅಮ್ಮನ ಮುಂದೆ ನಾವಿಬ್ಬರು ಬಾಯ್ಬಿಟ್ಟಿರಲಿಲ್ಲ. ಅಪ್ಪನಿಗೆ ಅನತಿಗಿಂತ ನನ್ನನ್ನು ಕಂಡ್ರೆ 1 ಸುತ್ತು ಪ್ರೀತಿ ಜಾಸ್ತಿ ಇತ್ತು. ನಾನು ಇಂಜಿನಿಯರಿಂಗ್ ಸೇರಿದ ಮೇಲೆ ನನ್ನ ಗುರಿಯನ್ನು ಗುರುತಿಸ್ಕೊಂಡೆ. ಚೆನ್ನಾಗಿ ಮಾರ್ಕ್ಸ್ ತೆಗೆದು ಅಮೆರಿಕ ದೇಶದ ತೆಕ್ಕೆಗೆ ಬಂದಿಳಿದಿದ್ದೆ. MS ಮಾಡಿ ಇಲ್ಲೇ ಕೆಲಸಕ್ಕೆ ಸೇರಿ ಡಾಲರ್ನಲ್ಲಿ ಸಂಬಳ ಎಣಿಸ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಬದುಕೇನಿದ್ರು ಇಲ್ಲೇ ಅಂತಲೂ ತೀರ್ಮಾನಿಸಿದೆ. ತಂಗಿ ಮದುವೆಗೆ ಪ್ರತಿ ವರ್ಷ ಡಿಸೆಂಬರ್ಗೆ 1 ತಿಂಗಳು ಭಾರತಕ್ಕೆ ಹೋಗಿ ಬಂದರೆ ನನ್ನ ಅಲ್ಲಿನ ಕಳ್ಳು ಬಳ್ಳಿ ಸಂಬಂಧ ಮುಗಿತಿತ್ತು. ಮತ್ತೇನಿದ್ರು ಸ್ಕೈಪು, ಫೋನ್ ಮೂಲಕ ಮಾತುಕತೆ ನಡೀತಿತ್ತು. ಅಮ್ಮ ಈ ವರ್ಷ ನನ್ನ ಮದುವೆ ಮಾಡುವ ಮಾತಾಡಿದ್ಲು. ನಾನು ಒಪ್ಪಿದ್ದೆ. ಹುಡುಗಿಯನ್ನು ಮನೆಗೆ ಕರೆಸಿ ಜಾತಕ ಹೊಂದಿಸಿ ಅವರೊಂದಿಗೆ ಸ್ಕೈಪ್ನಲ್ಲಿ ಮಾತಾಡಿಸಿದ್ರು. ಒಂದು ಹುಡುಗಿ ಇಷ್ಟನೂ ಆಗಿ ನಾನು ಈ ಡಿಸೆಂಬರಲ್ಲಿ ಬಂದಾಗ ನಿಶ್ಚಿತಾರ್ಥ ಮುಗಿಸೋಣ ಅಂತಿದ್ದೆ. ಆದರೆ ಈಗ ಅಪ್ಪ ಸತ್ತು 1 ವರ್ಷ ಮದುವೆ ಮಾಡಿಕೊಳ್ಳುವಂತಿಲ್ಲ. ಅಪ್ಪನ ಆಯುಷ್ಯವನ್ನು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಲಾರಂಭಿಸಿದ. ಅನತಿಗೆ ಅಮ್ಮನ ಫೋನ್ ಬಂದಾಗ ಅಚ್ಚರಿಯಾಗಿತ್ತು. ಕೆಲ ದಿನಗಳ ಹಿಂದೆ ಅಷ್ಟೇ ಅಮ್ಮ ಅಪ್ಪನೊಂದಿಗೆ ಮಾತನಾಡಿದ್ಲು. ಅಮ್ಮನ ಅಳು ನಿಲ್ಲೋ ತನಕ ಅಮ್ಮ ಏನು ಹೇಳ್ತಿದ್ದಾಳೆ ಅಂತಲೇ ಗೊತ್ತಾಗಿರಲಿಲ್ಲ. ಕ್ಯಾನ್ಸರ್ ಎಂಬ ಪದ ಒಂದೇ ಅರ್ಥ ಆಗಿದ್ದು. ಮಾತಾಡ್ತಿದ್ದಂತೆ ಫೋನ್ ಕಟ್ಟಾಗಿತ್ತು. ತಕ್ಷಣವೇ ಆಯುಷ್ ಫೋನ್ ಮಾಡಿ ವಿಷಯ ತಿಳಿಸಿದ್ದ. ಅಪ್ಪನಿಗೆ ಕ್ಯಾನ್ಸರ್ ಆಗಿ ಬದುಕಲು ಭರವಸೆ ಇಲ್ಲ ಅಂತನೂ, ಕೆಲವು ದಿನಗಳಲ್ಲಿ ಅಪ್ಪ ಸಾಯ್ತಾರೆ ಅಂತನೂ ತಿಳಿಸಿ ಹೇಳಿದ್ದ. ಅಮ್ಮನ ಫೋನ್ ಬಂದ ಮೇಲೆ ಆತ ಅಪ್ಪನನ್ನು ನೋಡ್ತಾ ಇದ್ದಂತಹ ಡಾಕ್ಟರ್ಗೆ ಕೂಲಂಕುಷವಾಗಿ ವಿಚಾರಿಸ್ಕೊಂಡಿದ್ದ. ಹಾಗಾಗಿ ನನಗೂ ಅದನ್ನೇ ತಿಳಿಸಿ ಹೇಳಿದ. ಅಪ್ಪ ಸಾವಿನ ಬಾಗಿಲಲ್ಲಿ ನಿಂತು ದಿನ ಎಣಿಸ್ತಾ ಇದ್ದಾರೆ. ಬದುಕುವ ಯಾವ ಭರವಸೆನೂ ಇಲ್ಲ. ನಿಮ್ಮ ಅಮ್ಮನಿಗೂ ಇದನ್ನು ಹೇಳಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು 1 ತಿಂಗಳು ರಜಾ ಹಾಕಿ ಹೋಗ್ತಾ ಇದ್ದೇನೆ. ಈ ಮಾತುಗಳನ್ನು ಕೇಳಿ ಅನತಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಏನು ಮಾಡಲಿಕ್ಕಾಗುತ್ತೆ ಅನತಿ? ಬಿ ಪ್ರಾಕ್ಟಿಕಲ್. ನಮ್ಮನ್ನೆಲ್ಲ ಅಪ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ನಿರೀಕ್ಷೆಯಂತೆ ನಾವು ದಡ ಸೇರಿದ್ದೀವಿ. ಕೊನೆ ಟೈಮಲ್ಲಾದರೂ ಅವರೊಂದಿಗೆ ಇರೋಣ ಅಂತ ಹೋಗ್ತಾ ಇದ್ದೀನಿ. ನೀನು ನಿನ್ನ ಗಂಡನಿಗೆ ಮಾತಾಡಿ ವಿಷಯ ತಿಳಿಸಿ ಬರೋದಾದರೆ ಬಾ. ಎಮೋಷನ್ನಾಗಿ ಏನೇನೋ ಯೋಚನೆ ಮಾಡಿ ಅಪ್ಪನಿಗೋಸ್ಕರ ನಿನ್ನ ಬದುಕು ಹಾಳು ಮಾಡ್ಕೋಬೇಡ ಅಂತ ಸಲಹೆ ನೀಡಿದ್ದ. ಅನತಿ ಗಂಡನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಅವನು ತಕ್ಷಣ ನಾನು ಟಿಕೆಟ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದ. ಅವಳು ಇಂಟರ್ನೆಟ್ನಲ್ಲಿ ಟಿಕೆಟ್ ಸಿಗುವ ಬಗ್ಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ಲು. ಬೇಗ ಹೋಗೋಕ್ಕೆ ವಿಮಾನಗಳ ಟಿಕೆಟ್ ದರ ಅತಿ ಹೆಚ್ಚಾಗಿಯೇ ಇದ್ದಿದ್ದರಿಂದ ಅಷ್ಟು ಹಣವನ್ನು ಗಂಡ ಕೊಡ್ತಾನ ಅಂತ ಅನುಮಾನದಿಂದ ನಮಿತ್ ಬರ್ತಿದ್ದಾಗೆ ತಬ್ಬಿ ಹಿಡಿದು ಅಳಲು ಶುರು ಮಾಡಿದ್ಲು. ಅವನು ಸಮಾಧಾನಿಸಿ
ಯಾವಾಗ ಗೊತ್ತಾಯ್ತಂತೆ ಅಂತ ಮಾತಿಗೆಳೆದ. ಅಮ್ಮ ಅಣ್ಣ ಫೋನ್ ಮಾಡಿದ ವಿಷಯಗಳನ್ನೆಲ್ಲ ಕೇಳಿಸ್ಕೊಂಡ ನಮಿತ್ ತನ್ನ ಲ್ಯಾಪ್ಟಾಪ್ ತೆಗೆದು ವಿಮಾನದ ದರಗಳನ್ನು ನೋಡಲಾರಂಭಿಸಿದ. ನಾನೇ ನೋಡಿದೆ, ಸಿಕ್ಕಾಬಟ್ಟೆ ರೇಟ್ ಇದೆ ಅಂದ್ಲು ಅನತಿ. ಅವನು ಬೇರೆ ಬೇರೆ ಏರ್ಬೇಸ್ ವಿಮಾನ ದರಗಳನ್ನು ನೋಡಿ, ಹೌದು ಅನು, ನೀನು ಹೇಳಿದ್ದು ಸರಿ, ವಿಮಾನದ ರೇಟ್ ತುಂಬ ಇದೆ. ನಾಳೆ ನಾಡಿದ್ರಲ್ಲಿ ಹೋಗೋ ಯೋಚನೆ ಬಿಡು. ನಿಮ್ಮಪ್ಪ ಹೇಗೂ ಸಾಯ್ತಾರೆ, ವಾರ ಬಿಟ್ಟು ಇಲ್ಲ 15 ದಿನ ಬಿಟ್ಟು ಟಿಕೆಟ್ ಬುಕ್ ಮಾಡೋಣವಾ ಅಂತ. ಕಣ್ಣಂಚಿನ ನೀರನ್ನು ಹಾಗೆ ತಡೆದುಕೊಂಡು, ಇಲ್ಲ ನಾನು ಹೋಗಲೇಬೇಕು ಅಂತ ಬಾಯಿಗೆ ಬಂದ ಮಾತನ್ನು ಹಾಗೆ ತಡೆದಳು. ಅಣ್ಣನ ಎಚ್ಚರಿಕೆಯೂ ಜ್ಞಾಪಕಕ್ಕೆ ಬಂದು ರೂಮಿಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ನಮಿತ್ ಒಳ ಬಂದವನು ಹೆಂಡತಿಯನ್ನು ಸಮಾಧಾನಿಸುವ ಗೋಜಿಗೆ ಹೋಗದೆ ತಲೆ ನೇವರಿಸಿದ. ಅವನಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಅನು, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ಸತ್ತಿದ್ರೆ ಅರ್ಜೆಂಟ್ ಅಂತ ಹೋಗ್ಬೇಕಿತ್ತು, ಆದರೆ ನಿಮ್ಮಪ್ಪ ಸತ್ತಿಲ್ಲ. ಸಾವಿನ ನಿರೀಕ್ಷೆಯಲ್ಲಿದ್ದಾರೆ ಅಷ್ಟೇ. ಅವ್ರು ಎಷ್ಟು ದಿನಕ್ಕೆ ಸಾಯ್ತಾರೆ ಅಂತ ಯಾರಿಗೆ ಗೊತ್ತು? ನೀನು ಅಲ್ಲಿ ಹೋಗಿ ಬರೋದ್ರೊಳಗೆ ಸಾಯ್ತಾರೆ ಅಂತ ಗ್ಯಾರಂಟಿ ಏನು? ಡಾಕ್ಟ್ರು ಮಾತನ್ನು ಮೀರಿ ಎಷ್ಟೋ ಕೇಸ್ಗಳಲ್ಲಿ 1 ತಿಂಗಳಲ್ಲಿ ಸಾಯ್ತಾರೆ ಅಂದವರು 5-6 ವರ್ಷ ಬದುಕಿರುವಂಥ ಉದಾಹರಣೆಗಳಿಲ್ವಾ? ಡೋಂಟ್ ಬಿ ಚೈಲ್ಡಿಶ್, ಬಿ ಪ್ರಾಕ್ಟಿಕಲ್ ಎಂದ ನಮಿತನ ಮಾತುಗಳ ಸತ್ಯವನ್ನು ಅರಿತು ಅನತಿ ಸುಮ್ಮನಾದಳು. ಅಣ್ಣ ಹೋಗಿ ತಲುಪಿದ 1 ವಾರಕ್ಕೆ ಅನತಿಯು ಭಾರತಕ್ಕೆ ಹೊರಟು ನಿಂತಳು. ಅವನೇ ಬಂದು ಫ್ಲೈಟಿಗೆ ಕಳಿಸಿಕೊಟ್ಟು ರಿಟರ್ನ್ ಟಿಕೆಟನ್ನು ಕೈಗಿಟ್ಟಿದ್ದ. ಅವಳು ಭಾರತದಲ್ಲಿ 25-30 ದಿನ ಅಷ್ಟೇ ಇರೋ ಹಾಗೆ ಟಿಕೆಟ್ ಮಾಡಿಸಿದ್ದ. ಅವಳ ಪ್ರಶ್ನಾರ್ಥಕ ನೋಟಕ್ಕೆ ಇಲ್ಲಿ ನನ್ನ ಗತಿ ಎಂಬಂತೆ ಕೈ ಆಡಿಸಿದ್ದ. ಅನತಿ ತನ್ನ ಸೀಟಿನಲ್ಲಿ ಕುಳಿತು ಅಪ್ಪನನ್ನು ಕಣ್ಣ ಮುಂದೆ ತಂದುಕೊಂಡಳು. ನಾನು ಚಿಕ್ಕಂದಿನಿಂದ ಚಿಕ್ಕವಳಿದ್ದಾಗಿಂದಲೂ ಅಪ್ಪ ರಾತ್ರಿ ತಡವಾಗಿ ಬರೋನು. ಅಮ್ಮನೊಂದಿಗೆ ಜಗಳವಾಡುವ ಬ್ಯಾಡ್ ಪಪ್ಪನಾಗಿಯೇ ಕಲ್ಪಿಸಿಕೊಂಡಿದ್ಲು. ತನ್ನ ಪುಟ್ಟ ಮನಸ್ಸಿಗೆ ಅಪ್ಪ ಕೆಟ್ಟವನಾಗಿಯೇ ಕಾಣ್ತಾ ಇದ್ದ. ಅಪ್ಪ ನಮಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡ್ಕೋತಾ ಇದ್ದ. ನೀನು ಹುಟ್ಟಿದ ಮೇಲೆ ನಿಮ್ಮಪ್ಪ ಜಾಸ್ತಿ ಹೊತ್ತು ಮನೇಲಿರೋದು ಅಂತ ಅಮ್ಮ ಹೇಳ್ತಾ ಇದ್ಲು. ಪ್ರತಿ ವರ್ಷ ಅಪ್ಪನೊಂದಿಗೆ 1-2 ಟೂರ್ ಇರ್ತಿತ್ತು. ಮಂತ್ರಾಲಯ ಅಂತನೋ, ಬಾಂಬೆಯಲ್ಲಿರೋ ದೊಡ್ಡಪ್ಪನ ಮನೆ ಅಂತನೋ ಅಲ್ಲಿ ಇಲ್ಲಿ ಊರುಗಳನ್ನು ತಿರುಗಾಡಿಸ್ತಾ ಇದ್ದ. ಪ್ರತಿ ವಾರದ ಕೊನೆಗೆ ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಕೊಡಿಸ್ತಾ ಇದ್ದ. ಹಾಗಿದ್ರೂ ಅಮ್ಮ, ನಿಮ್ಮಪ್ಪ ನಾಟಕದ ಗೀಳಿನಿಂದ ನಮ್ಮನ್ನೆಲ್ಲ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಸಿಡಿಮಿಡಿ ಆಗ್ತಾ ಇದ್ಲು. ಯಾರಾದರೂ ಅಪ್ಪನ ನಟನೆಯನ್ನು ಹೊಗಳಿದ್ರೆ ಸಾಕು, ಊರು ಗುಪ್ಕಾರಿ ಮನೆಗೆ ಮಾರಿ ಅಂತ ಜೋರಾಗಿಯೇ ಕೂಗಾಡ್ತಿದ್ಲು. ಅಪ್ಪ ಅಮ್ಮನ ಕೂಗಾಟಕ್ಕೆ ಹೆದರಿ ತನ್ನ ಆಸೆಯನ್ನು ಬದಿಗೊತ್ತಿ ಮನೆಯಲ್ಲೇ ಇರ್ತಿದ್ದ. ಆಗ ಅವರಿಬ್ಬರ ಮಧ್ಯೆ ಅದೆಂಥ ಅದ್ಭುತ ಪ್ರೀತಿ ಇರ್ತಿತ್ತು ನೋಡಬೇಕು. ಅಪ್ಪನಿಗೆ ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಅಮ್ಮ ಕೂಗಾಡಿದ್ಲು. ಆದರೆ ಅಪ್ಪ ನನ್ನ ಬೆಂಬಲಕ್ಕೆ ನಿಂತು ಮದುವೆ ಮಾಡಿಸಿದ್ದ. ನನ್ನನ್ನು ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸುವಾಗಂತೂ ಅಮ್ಮನಿಗಿಂತ ಹೆಚ್ಚಾಗಿ ಗೋಳಾಡಿದ್ದ. ನನ್ನ ಮದುವೆಗೋಸ್ಕರ ಇದ್ದು ಒಂದು ಸೈಟನ್ನು ಮಾರಿ ಹಣ ಹೊಂದಿಸಿದ್ದ. ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಮದುವೆ ಮಾಡಿ ನನ್ನನ್ನು ಆಸ್ಟ್ರೇಲಿಯಾಕ್ಕೆ ಕಳಿಸಿದ್ದ. ಇನ್ನು ಅವನಿಗೆ ಬರ್ತಿದ್ದ ಸಂಬಳದಲ್ಲಿ ಅಣ್ಣನ ಓದು, ಮನೆ ಎಲ್ಲವನ್ನು ಕೊರತೆ ಇಲ್ಲದಂತೆ ತುಂಬಿಸಿದ್ದ. ನಮ್ಮ ಮದುವೆಗೆ ಬಂದಿದ್ದ ನಾಟಕ, ಟಿವಿ ನಾಯಕರು, ನಿರ್ದೇಶಕರು ಎಲ್ಲರೂ ಅಪ್ಪನ ನಟನೆ ಹಾಗೂ ನಾಟಕದ ಪ್ರೀತಿಯನ್ನು ಹೊಗಳಿದ್ರು. ಆಗಲೇ ನನಗೆ ನಮ್ಮಪ್ಪನ ದೈತ್ಯ ಶಕ್ತಿಯ ಅರಿವಾಗಿದ್ದು. ನಮಗೆ ನಮ್ಮ ಅಪ್ಪನ ಪ್ರತಿಭೆಯ ಪರಿಚಯವನ್ನೇ ನಮ್ಮಮ್ಮ ಮಾಡಿಕೊಟ್ಟಿರಲಿಲ್ಲ. ಅಪ್ಪನ ಕೆಲವು ನಾಟಕಗಳನ್ನು ನೋಡಿರುವುದಾಗಿ ಆಯುಷ್ ನನಗೆ ಹೇಳಿದ ಮೇಲೆ ಅಪ್ಪ ಮಾಡಿದ್ದ ಮಳೆ ನಿಲ್ಲುವವರೆಗೆ, ಕೋಮಲಗಾಂಧಾರ, ತೇರು, ಮ್ಯಾಕ್ಬೆತ್ ಮುಂತಾದ ನಾಟಕಗಳೆಲ್ಲ ಅವನ ಅಭಿನಯವನ್ನು ಆಯುಷ್ ಹೊಗಳಿದ್ದ. ಅಮ್ಮನ ಹೆದರಿಕೆಯಿಂದ ಅವನು ನನಗೆ ಆ ವಿಷಯಗಳನ್ನು ತಿಳಿಸಿರ್ಲಿಲ್ವಂತೆ. ಅಂತಹ ಯಾವ ಅದೃಷ್ಟವೂ, ನಾಟಕ ನೋಡೋ ಅದೃಷ್ಟವೂ ನನಗಿರಲಿಲ್ಲ. ಅಪ್ಪನಂತಹ ಪ್ರತಿಭಾವಂತ ರಂಗ ಕಲಾವಿದರ ನಾಡೆಲ್ಲ ಹೊಗಳುತ್ತಾ ಇದ್ದರೆ ಮನೆಯಲ್ಲಿ ಅವನ ಆ ಪ್ರತಿಭೆಗೆ 3 ಕಾಸಿನ ಬೆಲೆಯನ್ನೂ ಅಮ್ಮ ಕೊಡ್ತಿರಲಿಲ್ಲ. ಅಪ್ಪನ ಸಾವಿನ ನಂತರ ಅಮ್ಮನ ಪರಿಸ್ಥಿತಿ ಏನು? ಅವಳೊಬ್ಬಳೇ ಹೇಗಿರ್ತಾಳೆ? ಅಣ್ಣನೊಂದಿಗೋ ಅಥವಾ ನನ್ನೊಂದಿಗೋ ಬರ್ತಾಳ? ಅಥವಾ ಅವಳು ಬರೋದಿಲ್ಲ ಅಂದರೆ? ಹೀಗೆ ನೂರಾರು ಪ್ರಶ್ನೆಗಳು ಆಕೆ ಮುಂದೆ ಉತ್ತರ ಕಾಣದೆ ಸುಳಿದಾಡಿದವು. ಮಕ್ಕಳಿಬ್ಬರು ಮನೆಗೆ ಧಾವಿಸಿ ಬಂದದ್ದು ನೋಡಿ ಕನಕ ನಿರಾಳ ಆದ್ಲು. ಆಯುಷ್ ಅನತಿ ಅಪ್ಪನನ್ನು ತಬ್ಬಿ ಅಳುವಾಗ ದಿವಾಕರನ್ನು ಹತ್ತಿದ್ದ.
ಕಿಮೋಥೆರಪಿಯಿಂದಾಗಿ ಅವನ ಚಂದದ ಕ್ರಾಪು ಹೋಗಿ ಬೋಳಾಗಿತ್ತು. ಹುಬ್ಬು, ಕಣ್ಣು ರೆಪ್ಪೆಯ ಕೂದಲು ಹೋಗಿ ದಿವಾಕರ ಭಯ ಹುಟ್ಟಿಸ್ತಾ ಇದ್ದ. ದೇಹದ ಪ್ರತಿ ಅಂಗುಲವನ್ನು ಕ್ಯಾನ್ಸರ್ ಎಂಬ ದೈತ್ಯ ಆವರಿಸಿಕೊಂಡಿದ್ದ. ಕಿಮೋಥೆರಪಿಯಿಂದ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಎಂದು ತಿಳಿದ ಡಾಕ್ಟರ್ ಮುಂದೆ ಮನೆಯಲ್ಲಿಯೇ ನೋಡಿಕೊಳ್ಳಿ ಎಂಬ ಸಲಹೆ ನೀಡಿದ್ದರು. ಪ್ರತಿದಿನ ತನ್ನನ್ನು ನೋಡಲು ಬರುವ ಜನರೆಲ್ಲ ತನ್ನ ಸಾವಿನ ತೇರನ್ನು ಎಳಿಲಿಕ್ಕೆ ಬಂದಿದ್ದಾರೇನೋ ಅನ್ನಿಸಿ ಸಂಕಟ ಪಡ್ತಿದ್ದ. ಇಷ್ಟು ಬೇಗ ತಾನು ಸಾಯ್ತೇನೆ ಅನ್ನೋ ಕಲ್ಪನೆಯೇ ಇಲ್ಲದ ದಿವಾಕರನಿಗೆ ಸಾವಿನ ಕೊನೆಯ ಮೆಟ್ಟಿಲಲ್ಲಿ ನಿಂತಿದ್ದೀಯಾ ಅಂದರೆ ಹೇಗಾಗಿರ್ಬೇಡ. ಮಕ್ಕಳನ್ನೆಲ್ಲ ದಡ ಸೇರಿಸಿಯಾಗಿದೆ. ಮಗನ ಮದುವೆ ಮಾಡಿದರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ನಂತರ ನಾನು ಅಂದ್ಕೊಂಡ ಕೆಲವು ನಾಟಕಗಳನ್ನು ಡೈರೆಕ್ಟ್ ಮಾಡಬೇಕು, ಮಕ್ಕಳ ನಾಟಕಗಳನ್ನು ಬರಿಬೇಕು, ಹೀಗೆ ಏನೆಲ್ಲ ಯೋಚನೆಗಳನ್ನು ಮನಸ್ಸಿನಲ್ಲೇ ಸುತ್ತಿಟ್ಟಿದ್ದ. ಆದರೆ ಅವೆಲ್ಲವೂ ಹಾಗೆ ಮುದುಡಿ ಹೋಗುತ್ತವೆ ಎಂಬ ಕಲ್ಪನೆ ಕೂಡ ಮಾಡಿಕೊಂಡವನಲ್ಲ. ಬಹಳ ದಿನದಿಂದ ಸುಸ್ತಾಗ್ತಿದೆ ಅಂತ ಯಾರಿಗೂ ಹೇಳಿರಲಿಲ್ಲ. ಆದರೆ ಅದಕ್ಕಿಂತ ಅವನಿಗೆ ಪ್ರತಿದಿನ ಮಾಮೂಲಾಗಿ ಆಗಬೇಕಿದ್ದ ಮಲ ಆಚೆಗೆ ಹೋಗದೆ ಕಷ್ಟ ಆಗ್ತಿತ್ತು. ಮಲಬದ್ಧತೆ ಇರ್ಬೋದು ಅಂತ ಇವ್ರು ಹೇಳಿದ್ದನ್ನೆಲ್ಲ ಮಾಡಿದ್ದ. ಕೊನೆಗೆ ಆ ಜಾಗದಲ್ಲಿ ಆಗ್ತಾ ಇದ್ದ ಯಮ ಯಾತನೆ ತಾಳದೆ ಕನಕಳೊಂದಿಗೆ ವೈದ್ಯರ ಹತ್ರ ಹೋಗಿದ್ದ. ಅವರು ನೀಡಿದ್ದ ಚಿಕಿತ್ಸೆ ಫಲಕಾರಿಯಾಗದೇ ಇದ್ದಾಗ ಅವರ ಸೂಚನೆಯಂತೆಯೇ ಆಂಕಾಲಜಿಸ್ಟನ್ನು ಹೋಗಿ ನೋಡಿದರು. ಎಲ್ಲ ಪರೀಕ್ಷೆಗಳಾದ ಮೇಲೆ ಕೊನೆಯ ಹಂತದಲ್ಲಿ ಬಂದಿದ್ದೀರಾ, ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಕೈ ಚೆಲ್ಲಿದ್ದರು. ಅವರ ಮಾತುಗಳನ್ನು ಕೇಳಿಯೇ ದಿವಾಕರ ಭೂಮಿಗಿಳಿದು ಹೋದ. ನಂತರದು ಯಮಯಾತನೆಯ ಕಿಮೋ ಚಿಕಿತ್ಸೆ ಅದೂ ಮುಗಿದು ಈಗ ಹಾಸಿಗೆಯ ಮೇಲೆ ಮಲಗಿ ದಿನ ಎಣಿಸುವ ಕೆಲಸ ಶುರುವಾಗಿತ್ತು. ಮಗನ ಮದುವೆಯ ಚಪ್ಪರ ಹಾಕಬೇಕಿದ್ದ ಅಂಗಳ ದಿವಾಕರನ ಚಟ್ಟಕ್ಕಾಗಿ ಕಾಯ್ತಾ ಇತ್ತು. ಮಗಳು ಬಂದು 20 ದಿನ ಆಗಿದ್ಲು. ಇನ್ನೊಂದು 5 ದಿನವೇ ಅವಳಿರೋದು. ಮಗನಿಗೂ ತಿಂಗಳ ರಜಾ ಮುಗಿತಾ ಬಂತು. ಇನ್ನೊಂದು ವಾರ ಹೆಚ್ಚಿನ ರಜಾ ಮಂಜೂರು ಮಾಡಿಸ್ಕೊಂಡಿದ್ದ. ಈಗ ಅದು ಮುಗಿಲಿಕ್ಕೆ ಬಂದು ಅವನು ವಾರದಲ್ಲಿ ಮರಳಬೇಕಾಗಿತ್ತು. ಮಲಗಿದ್ದಲ್ಲೇ ಲೆಕ್ಕಾಚಾರ ಹಾಕಿದ ದಿವಾಕರ. ಆಹಾರ ಅಷ್ಟೋ ಇಷ್ಟೋ ಸೇರ್ತಿತ್ತು. ಆದರೆ ಮಲ ವಿಸರ್ಜನೆ ಆಗದೆ ಭಯಂಕರ ಯಾತನೆ ಕೊಡ್ತಿತ್ತು. ಕಿಟಕಿಯ ಹೊರಗಡೆ ಕಣ್ಣು ಹಾಯಿಸ್ದ. ದಿವಾಕರನಿಗೆ ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇರೋದು ಮಸುಕು ಮಸುಕಾಗಿ ಕಾಣಿಸ್ತಾ ಇತ್ತು. ಪಡುವಣ ದಿಕ್ಕಿನಲ್ಲಿ ಕೆಂಪು, ಹಳದಿ, ಬಂಗಾರದ ಬಣ್ಣಗಳನ್ನೆಲ್ಲ ಯಾಕೋ ಹೆದರಿಕೆಯುಂಟು ಮಾಡಿದ್ವು. ತಾನು ಮುಳುಗುತ್ತಿರುವಂತೆ, ಸುತ್ತಲೂ ರಕ್ತದ ಕಡಲು ಚೆಲ್ಲಿದಂತೆ ಭಾಸವಾಗಿ ಮೈಯೆಲ್ಲ ಸಣ್ಣ ಚಳಿ ನಡುಗಿಸಿ ಮೈತುಂಬ ರಗ್ಗನ್ನೆಳೆದುಕೊಂಡು ಮಗ್ಗುಲಾದ. ಕನಕ ಮಕ್ಕಳೊಂದಿಗೆ ಹಾಲ್ನಲ್ಲಿ ಮಾತನಾಡುತ್ತಿರುವುದನ್ನು ಹಾಗೆ ಕೇಳಿಸಿಕೊಳ್ಳಲಾರಂಭಿಸಿದ. ಅಮ್ಮ, ರಜಾ ಮುಗಿತಾ ಬಂತು. ನಾವು ಹೋದ್ಮೇಲೆ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯ? ಮಗನ ಪ್ರಶ್ನೆ. ಗೊತ್ತಿಲ್ಲ ಅಮ್ಮ, ನಾನು ಹೋಗೋದ್ರಲ್ಲಿ ಅಪ್ಪ ಸತ್ತರೆ ಕೊಳ್ಳಿ ಹಿಡಿಬೋದು, ಕ್ರಿಯೆ ಮುಗಿಸ್ಬೋದು. ನಾನು ಹೋದ್ಮೇಲೆ ಅಪ್ಪ ಸತ್ತರೆ? ಮಗನ ಪ್ರಶ್ನೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೀನು ಇಲ್ಲ ಅಂದರೆ ಅವ್ರ ಅಣ್ಣಂದಿರು ಮಾಡಬೇಕಾಗುತ್ತಷ್ಟೆ. ಸೊರ್ ಅಳುವ ಶಬ್ದ. ಅಮ್ಮ, ನನಗೆ ಅಪ್ಪನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಮತ್ತು ಅಲ್ಲಿ ಅಪ್ಪನ ಪ್ರಾಣ ಯಾವಾಗ ಹೋಗುತ್ತೋ ಅಲ್ಲಿ ತನಕ ನನಗಿರ್ಲಿಕ್ಕೆ ಗಂಡ ಬಿಡಲ್ಲ. ನಮಗೆ ಫೋನ್ ಮಾಡಿದಾಗೆಲ್ಲ ಬರ್ತಾ ಇದೀಯಾ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ನಾನು ಇಲ್ಲ ಅನ್ನೋಕ್ಕೂ ಆಗದೆ, ಹೌದು ಅನ್ನೋಕ್ಕೂ ಆಗದೆ, ರಿಟರ್ನ್ ಟಿಕೆಟ್ ಇದೆಯಲ್ಲ ಬರ್ತೀನಿ ಬಿಡಿ ಅಂತ ಹೇಳ್ತಿದ್ದೀನಿ. ಮಗಳ ಮಾತು. ಅಮ್ಮ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಅಪ್ಪನಿಗೆ ಕ್ಯಾನ್ಸರ್ ಅಂದ ಕೂಡಲೇ ನಾವಿಬ್ಬರು ಮಕ್ಕಳಾಗಿ ಅವರನ್ನು ನೋಡ್ಕೊಳ್ಳಿಕ್ಕೆ ಅಂತ ಕಡೆಗಾಲದಲ್ಲಿ ನಮ್ಮ ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನು ಬದಿಗೊತ್ತಿ ಬಂದಿದ್ದೀವಿ. ಅನತಿ ನೋಡು, ನೀನು ಗಿಲ್ಟ್ ಆಗುವಂಥದ್ದೇನಿಲ್ಲ. ಅವರ ಕೊನೆ ಉಸಿರುವರೆಗೂ ಇರ್ತೀವಿ ಅನ್ನುವ ನಿರೀಕ್ಷೆ ನಮ್ಮದು. ನಾವು ಹೋಗೋದ್ರಲ್ಲಿ ಅವ್ರ ಪ್ರಾಣ ಬಿಟ್ಟರೆ ಮಗನಾಗಿ ಕರ್ತವ್ಯ ಮುಗಿಸಿ ಹೋಗ್ತೀನಿ. ಇಲ್ಲ ಅಂದರೆ ಅವರ ಅಂತ್ಯ ಸಂಸ್ಕಾರವನ್ನು ಯಾರೋ ನೆರವೇರಿಸ್ತಾರೆ. ಅದಕ್ಕಾಗಿ ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲ. ಆಯುಷ್ ತನ್ನ ನಿರ್ಧಾರವನ್ನು ಕಡಾಖಂಡಿತವಾಗಿ ತಿಳಿಸಿದ್ದ. ಒಳಕೋಣೆಯಲ್ಲಿ ಜೀವಚ್ಛವದ ಹಾಗೆ ಮಲಗಿದ್ದ ದಿವಾಕರನ ಕಿವಿಗೆ ಈ ಎಲ್ಲ ಮಾತುಗಳು ಬಿದ್ದವು. ಸಾವು ನನ್ನ ಕೈಲಿದೆಯಾ? ಮಕ್ಕಳು ಹೋಗೋದ್ರೊಳಗೆ ನಾನು ಸಾಯ್ಲಿಕ್ಕೆ ಸಾಧ್ಯವಾ? ಬದುಕುವ ಒಂದು ಗುಟುಕು ಜೀವನದ ಪ್ರೀತಿಯನ್ನು ಮನೆಯವರು ಯಾರೂ ತುಂಬಬಹುದಲ್ವೇ? ಡಾಕ್ಟ್ರುಗಳು ಸತ್ತೇ ಹೋಗ್ತಾರೆ ಅಂದಾಗ ಎಷ್ಟು ಜನ ಬದುಕಿಲ್ಲ? ಅಂತಹ ಆತ್ಮಶಕ್ತಿ ನನಗಿದ್ರೂ ಇವರೆಲ್ಲ ನನಗೆ ಗಡುವು ಕೊಟ್ಟು ಸಾಯೋದನ್ನೇ ಯಾಕೆ ನಿರೀಕ್ಷಿಸ್ತಿದ್ದಾರೆ? ನಿಜ,
ನನಗೆ ಮಲ ಮೂತ್ರ ವಿಸರ್ಜನೆಗೆ ಪೈಪ್ ಹಾಕಿದ್ದಾರೆ. ಮಲದ್ವಾರದಲ್ಲಿ ರಕ್ತ ಹೋಗ್ತಾ ಇದೆ ಅಂತ ಡೈಪರ್ ಹಾಕಿದ್ದಾರೆ. ಗಟ್ಟಿ ಊಟ ಮಾಡಲಾರ್ದೆ ಬರೀ ಗಂಜಿ ಹಾಲಿನಂತಹ ದ್ರವ ಆಹಾರದಲ್ಲಿ ಕಾಲ ಕಳೀತಾ ಇದ್ದೀನಿ. ಇಂತಹ ಕಾಯಿಲೆ ಹೊತ್ತು ಬದುಕುವುದು ನನಗೂ ಬೇಡ. ಆದರೆ ಕೆಲವು ತಿಂಗಳಾದರೂ ಬದುಕ್ತೀನೇನೋ ಎಂಬ ಹನಿ ಭರವಸೆಯನ್ನು ಇವರು ಯಾರೂ ನನಗೆ ಕೊಡ್ತಾ ಇಲ್ಲ. ಏಕೆ? ಅವತ್ತು ಬ್ಯಾಂಕ್ನಲ್ಲಿ ಆಡಿಟಿಂಗ್ ಇದ್ದಾಗ ಆಯುಷ್ ಇನ್ನು ಚಿಕ್ಕ ಮಗು ಟೈಫಾಯ್ಡ್ ಆಗಿ ನರ್ಸಿಂಗ್ ಹೋಮಿಗೆ ಸೇರಿಸಿದ್ದ ದಿನ ತನಗೆ ರಜಾ ಹಾಕಿದರೆ ಕೆಲಸವೇ ಹೋಗುವಂಥ ಪರಿಸ್ಥಿತಿ. ಯಾರೋ ಬ್ಯಾಂಕಿನ ಸಿಬ್ಬಂದಿ ಹಣ ದುರುಪಯೋಗ ಮಾಡಿಕೊಂಡಿದ್ದನ್ನು ತನಿಖೆ ಮಾಡ್ತಾಯಿದ್ರು. ಅಂತಹ ಸಮಯದಲ್ಲಿನೂ ನನ್ನ ಕೆಲಸಕ್ಕಿಂತ ಮಗ ಮುಖ್ಯ ಅಂದು ನಾನು ಓಡಿ ಬಂದು ಅವನನ್ನು ನೋಡ್ಕೊಂಡಿದ್ದು ಇವನನ್ನು. ಇವನು ನನ್ನ ಸಾವಿನ ಹಾದಿ ಕಾಯ್ತಾ ಇದ್ದಾನೆ. ಒತ್ತರಿಸಿ ಬಂದ ಅಳುವನ್ನು ನುಂಗಿಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅತ್ತ ದಿವಾಕರ. ಮಗಳು ಹೋಗುವ ದಿನ ಅಪ್ಪನನ್ನು ತಬ್ಬಿ ಹಿಡಿದು ಗೋಳಾಡಿದಳು. ದಿವಾಕರ ಆಕೆಯ ನಿರೀಕ್ಷೆಯನ್ನು ಹುಸಿ ಮಾಡಿ ಇನ್ನೂ ಬದುಕಿದ್ದಾನೆ. ವಾರದಿಂದ ಕುಡಿಯುತ್ತಿದ್ದ ಗಂಜಿ ಹಾಲು ಎಲ್ಲವನ್ನು ಬಿಟ್ಟು ದಿವಾಕರ ಗುಂಡಿಯಿಂದ ಕಿತ್ತ ಹೆಣವಾಗಿದ್ದ. ಆದರೆ ಉಸಿರು ನಿಂತಿರಲಿಲ್ಲ. ಮನೆಯ ಮುಂದೆ ಬಂದು ನಿಂತ ಕಾರಿನಲ್ಲಿ ಮಗಳು ಹೊರಟಳು. ಅವಳನ್ನು ಏರ್ಪೋರ್ಟಿಗೆ ಬಿಟ್ಟು ಬರಲು ಅಮ್ಮ ಮಗ ಹೊರಟು ನಿಂತರು. ದಿವಾಕರನನ್ನು ನೋಡಿಕೊಳ್ಳಲು ನೇಮಿಸಿದ್ದ ಮೇಲ್ ನರ್ಸ್, ನಾನು ನೋಡ್ಕೋತಾ ಇರ್ತೇನೆ, ನೀವು ಹೋಗಿ ಅನತಿಯನ್ನು ಬಿಟ್ಟು ಬನ್ನಿ ಅಂತ ಭರವಸೆಯನ್ನು ನೀಡಿದ ಮೇಲೆ ಅವರೆಲ್ಲ ಹೊರಟರು. ಅವರೆಲ್ಲ ಹೋಗೋದನ್ನೇ ತನ್ನ ಗುಳಿಬಿದ್ದ ಕಣ್ಣಿನಲ್ಲಿ ತುಂಬಿಕೊಂಡ ದಿವಾಕರ ಅನತಿ ವಿಮಾನ ನಿಲ್ದಾಣ ತಲುಪಿ ಚೆಕ್ ಇನ್ ಮಾಡಿ ಒಳಗೆ ಹೋಗುತ್ತಿದ್ದಂತೆ ಮನೆಯಿಂದ ಅಪ್ಪ ಸತ್ತು ಹೋದ ವಿಚಾರ ತಿಳಿತು. ಅಮ್ಮನಿಗೆ ವಿಷಯ ತಿಳಿಸಿದ ಆಯುಷ್. ಕನಕ ಮಗಳಿಗೆ ವಿಷಯ ತಿಳಿಸು, ಅವಳು ಅಪ್ಪನ ಕ್ರಿಯೆಗಿದ್ದು ಹೋಗ್ಲಿ ಅಂತ ಗೋಳಾಡಿದ್ಲು. ಅಮ್ಮ, ಅವಳು ಚೆಕ್ ಇನ್ ಆಗಿದೆ, ಅವಳಿದ್ದು ಇಲ್ಲಿ ಮಾಡೋದಾದರೂ ಏನು? ಈಗ ಕ್ಯಾನ್ಸಲ್ ಮಾಡಿದರೆ ಎಷ್ಟು ದುಡ್ಡು ವೇಸ್ಟು. ಮತ್ತೆ ಸುಮ್ಮನೆ ಅವಳ ಗಂಡನ ಕಿರಿಕಿರಿ ಬೇರೆ. ಸತ್ತವರಿಗಾಗಿ ಬದುಕಿದ್ದವರು ಕಿತ್ತಾಡೋದೇಕೆ? ಬದುಕಿದ್ದಾಗಲೇ ಅಪ್ಪನನ್ನು ನೋಡಿದ್ದಾಳೆ, ಅವಳಿಗೆ ತಿಳಿಸೋದು ಬೇಡ. ಆಯುಷ್ ಕನಕನ ಇಡೀ ಮಾತುಗಳನ್ನು ತುಂಡರಿಸುವಂತೆ ಹೀಗೆ ಹೇಳ್ತಿದ್ದಾಗೆ ಕನಕ ಯೋಚನೆ ಮಾಡಿದ್ಲು. ಮಗ ಹೃದಯದಿಂದ ಯೋಚಿಸೋದಕ್ಕಿಂತ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಾ ಇದ್ದಾನೆ ಅಂತ ಸುಮ್ಮನಾದ್ಲು. ಅವಳ ಸಾವು ಕಣ್ಣು ಮುಂದಾಡ್ತು. ನನ್ನ ಸಾವೇಗೋ, ನಾ ಸತ್ತಾಗ ಯಾರಿರ್ತಾರೋ ಇಲ್ವೋ ಹೆದರಿಕೆ ಹುಟ್ಟಾಯಿತು. ಕಾರಿನಲ್ಲಿ ವಾಪಸ್ ಬರುವಾಗ ಆಯುಷ್, ಅಮ್ಮ, ಅಂತೂ ಅಪ್ಪ ನನ್ನ ನಿರೀಕ್ಷೆಯನ್ನು ಸುಳ್ಳು ಮಾಡಲಿಲ್ಲ ಎಂಬ ಮಾತು ಎದೆಯಾಳದೊಳಕ್ಕೆ ಇಳಿದು ಮುಳ್ಳಿನಂತೆ ಕನಕಳನ್ನು ಚುಚ್ಚಲಾರಂಭಿಸಿತು. ನಮಸ್ಕಾರ. ಇದು ಇವತ್ತಿನ ಕಥೆ ನಿರೀಕ್ಷೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ಜೊತೆಗೆ ಈ ಕಥೆಯನ್ನು ನೀವು ಕೇಳಿ ಬೇರೆಯವ್ರಿಗೂ ಕೇಳಿಸಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರನ್ನೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಾಡಿ. ಮತ್ತಷ್ಟು ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಮುಂದಿನ ವಾರ ಬರ್ತೀನಿ. ನಮಸ್ಕಾರ.